ಎಲ್ರಿಗೂ ನಮಸ್ಕಾರ. ಇವತ್ತು ಭಾಳ ವಿಶೇಷ ಏನಂದರೆ, ನಾನು ಬಂದು ಇಲ್ಲಿ ಒಂದು 4 ವರ್ಷ ಆಯಿತು. 4 ವರ್ಷದಿಂದ ಪ್ರತಿ ಸಾರಿ ಕಟಿಂಗ್ ಆಗಲಿ ಶೇವಿಂಗ್ ಆಗಲಿ ಪ್ರತಿಯೊಂದು ಸಾರಿ ದಂಪತಿಗಳು ಮುಂದೆ ನಿಂತ್ಕೊಂಡು ಸ್ವತಃ ಇವರೇ ಸ್ವಂತ ಕಾರ್ಯ ಮಾಡ್ತಾರೆ. ಪ್ರತಿ ಸಾರಿ ಹಳೆ ಬಟ್ಟೆ ಕೊಡೋದಿಲ್ಲ, ಎಲ್ಲ ಹೊಸ ಬಟ್ಟೆಗಳು ಕೊಡ್ತಾರೆ. 4 ವರ್ಷದಿಂದ ನಮ್ಗೆ ಯಾವುದೇ ಕೊರತೆ ಇಲ್ದಂಗೆ ನೋಡ್ಕೊಂಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಇಟ್ಟಿದ್ದಾರೆ, ಅದು ಭಾಳ ಮುಖ್ಯ. ಇವರು ಇಲ್ಲಿ ಮಾಡ್ತಿದ್ದಾರೆ ಅಂದರೆ ಒಂದು ದೇವರ ಕೃಪೆ, ಆ ಶನೇಶ್ವರ ಕೃಪೆಯನ್ನು ಒಂದು ಇದ್ದಿರಬೇಕು. ಅದರಿಂದ ಇಷ್ಟು ಮಾಡೋಕ್ಕೆ ಸಾಧ್ಯ. ಬೇರೆ ಆಶ್ರಮಗಳಲ್ಲಿ ಯಾವ ಥರ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಾನು ಇದೇ ಫಸ್ಟ್ ಟೈಮ್ ಮೊದಲನೇ ಆಶ್ರಮ ಬಂದಿರೋದು. ಎಲ್ಲ ಆಶ್ರಮಗಳಲ್ಲೂ ಊಟ ಹಾಕ್ತಾರೆ, ತಿಂಡಿ ಹಾಕ್ತಾರೆ. ಇಲ್ಲಿ ವಿಶೇಷ ಏನಂದರೆ ಸ್ವತಃ ದಂಪತಿಗಳು ಮುಂದೆ ನಿಂತ್ಕೊಂಡು ಮಾಡ್ತಾರೆ. ಅಂದರೆ ಒಂದು ಹೆಸರು ಅಂದರೆ ಬಡತನದಲ್ಲಿ ಹುಟ್ಟಿರೋ ಊರು, ದುಡ್ಡಿನ ಬೆಲೆ ಭಾಳ ಕೊಡ್ತಾರೆ. ಆ ದುಡ್ಡಿನ ಬೆಲೆನೇ ಅವರು ಇಷ್ಟೊಂದು ಮಾಡ್ತಾ ಇರೋದು ಕಾರ್ಯಕ್ಕೆ ಅರ್ಥ ಅಂತ ನಾನು ತಿಳ್ಕೊತೀನಿ. ದೇವರು ಅವ್ರಿಗೆ ಆಯುಷ್ಯ ಎಲ್ಲ ಕೊಟ್ಟು ಭಾಳ ಚೆನ್ನಾಗಿ ಇಟ್ಲಿ ಅಂತ ದೇವರಲ್ಲಿ ಕೊಡ್ತೀನಿ. ಇವರು ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ಎನಿ ಟೈಮ್ ಯಾವಾಗ ಬೇಕಾದ್ರೂ ಯಾರು ಬೇಕಾದ್ರೂ ಬರ್ಬೋದು. ಅದು ಇವ್ರು ಸ್ವಂತ ಯಾವ ಥರ ಕೆಲಸ ಮಾಡ್ತಾರೆ ಅಂದರೆ, ಇದೇ ಒಂದು ಹುದ್ದೆ ಅಂದರೆ ಹುದ್ದೆಯಲ್ಲಿ ಏನೋ ಒಂದು ಸಾಧನೆ ಮಾಡಬೇಕಂತ ಹೊರಟಿದ್ದಾರೆ. ಎಲ್ಲರೂ ಹುದ್ದೆ ಮಾಡ್ತಾರೆ, ಬೆಳಗ್ಗೆ ಹೋಗ್ತಾರೆ ಸಾಯಂಕಾಲ ಬರ್ತಾರೆ. ಈ ಹುದ್ದೆಯಲ್ಲಿ 24 ಅವರ್ಸಲ್ಲಿ ಇವ್ರು ಏನೋ ಒಂದು ಸಾಧನೆ, ಒಂದು ದೇವರ ಮಕ್ಕಳ ಕಾರ್ಯಕ್ಕೋಸ್ಕರ ಮುಡುಪಾಕಿರ್ತಾರೆ. ಅದು ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ. ಇವಾಗ ಒಂದು ಯೋಜನೆ ಮಾಡ್ತಿದ್ದಾರೆ, ಅದು 5,000 ಜನಕ್ಕೆ ಅಂತ ಮಾಡ್ತಿದ್ದಾರೆ. ಅದು ಏಕದಮ್ ಆಗೋದಿಲ್ಲ, ಹಂತವಾಗಿ ಆಗ್ತಿದೆ. ಅದು ಏನೋ ಕರ್ನಾಟಕ ಜನತೆಗಳು ಸಹಕಾರ ಮಾಡಿದ್ರೆ ನಿಮ್ಮಿಂದ ಆಶ್ರಮ, ಯೋಗೇಶಿಂದ ಆಶ್ರಮ ಇಲ್ಲ, ಕರ್ನಾಟಕ ಜನತೆಯಿಂದ ಆಶ್ರಮ ಅಂತ ಸ್ಥಾಪನೆ ಆಗಿರೋದು. ಇದು ಎಷ್ಟು ನೀವು ಬಂದು ಇಲ್ಲಿ ದೇವ್ರ ಮಕ್ಕಳನ್ನ ನೋಡ್ತಿರೋ ಅಷ್ಟು ನಾವು ಇಲ್ಲೊಂದು 150-160 ಜನ ಇರ್ಬೋದು. ನಾಳೆ 1000 ಜನಕ್ಕೆ ಅನ್ನದಾತ ಆಗ ಒಂದು ಶಕ್ತಿ ನೀವು ಯೋಗೇಶ್ಗೆ ತುಂಬಬೇಕು. ನಿಮ್ಮ ಕೈಯಲ್ಲಿ ಒಂದು 500 ರೂಪಾಯಿ ಸಿಮೆಂಟ್ ಆಗಿರ್ಬೋದು, ಒಂದು ಲೋಟ್ ಜಲ್ಲಿ ಆಗಿರ್ಬೋದು, ಏನಾರು ಆಗಿರ್ಬೋದು. ಎಲ್ಲಿ ಶಕ್ತಿ ಇರುತ್ತೆ ಅಲ್ಲಿಂದನೇ ನೀವು ಮಾಡಿದ್ರು ಒಳ್ಳೇದು. ಇಲ್ಲೇ ಬಂದ್ರೂ ನಮ್ಮನ್ನು ನೋಡಿದ್ರೆ ನಮಗೆ ಏನೋ ಒಂಥರ ಪುಣ್ಯವಂತಾಗುತ್ತೆ. ಏನಕ್ಕೆ ಪುಣ್ಯವಂತರಾಗ್ತೀವಿ ಅಂದರೆ, ನಮ್ಗೆ ಯಾರು ಬರೋದಿಲ್ಲ, ನೆಂಟರು ಯಾರು ಬರೋದಿಲ್ಲ. ನೀವೇ ನಮ್ಗೆ ನೆಂಟರು, ಬಂಧು ಬಳಗ, ಅಪ್ಪ ಅಮ್ಮ ಎಲ್ಲ ನೀವು ಬಂದೋದ್ರೆ ನಮ್ಗೇನೋ ಒಂಥರ ಒಂದು ಹುಮ್ಮಸ್ಸು ಬರ್ತೈತೆ. ನಮ್ಗಿದ್ದಾರೆ, ಕರ್ನಾಟಕ ಜನ ಇದ್ದಾರೆ ಅನ್ನೋದು ಒಂದು ಹುಮ್ಮಸ್ಸು ಬರುತ್ತೆ. ಅದರಿಂದ ದಯವಿಟ್ಟು ನೀವು ನಿಮ್ಮ ಕೈಲಾದಷ್ಟು ಎಷ್ಟು ಸೇವೆ ಆಗುತ್ತೋ ಅಷ್ಟು ಮಾಡಿ. ಅದು ಯೋಗೇಶ್ಗೆ ತಲುಪೋದಿಲ್ಲ ಆ ಸೇವೆ, ಆ ಕೀರ್ತಿ ಯೋಗೇಶ್ಗೆ ತಲುಪೋದಿಲ್ಲ. ನಮ್ಮಂಥ ಅನಾಥ ಮಕ್ಕಳಿಗೆ ಮಾಡಿದಂಥ ಕೀರ್ತಿ ನಿಮಗೆ ಬರ್ತತೆ. ವಂದನೆಗಳು. ಪ್ರಭು ಮಾತಾಡ್ತಾ ಇದ್ದೀನಿ. ಈ ಆಶ್ರಮಕ್ಕೆ ಬಂದು 2 ತಿಂಗಳು ಆಗಿದೆ. ಈ 2 ತಿಂಗಳು ನಾನು ಎಷ್ಟೋ ಸೇವೆಗಳನ್ನು ನೋಡಿದ್ದೀನಿ. ಆ ಸೇವೆಗಳು ಜನಸೇವೆ, ಜನಾರ್ದನ ಸೇವೆ ಅಂತ ಹೇಳ್ತಾ ಇದ್ದಾರೆ ದೊಡ್ಡವರು. ಅದೇ ಥರನೇ ಆ ಸೇವೆಗಳು ಇವತ್ತು ನಾನು ನೋಡ್ತಾ ಇದ್ದೀನಿ. ನಾನೇ ಓನರು, ನಾನೇ ಈ ಆಶ್ರಮದ ಓನರ್ ಅಂತ ಹೇಳ್ಕೊಂಡು ಈ ಥರ ಎಲ್ಲ ಈ ಥರ ಎಲ್ಲ ಕೆಲಸಗಳು ಏನು ಕೆಲಸ ನಾವು ಮಾಡಿ ಕೊಡ್ತೀವಿ, ಓನರಿಂದ ನಡೆಸ್ಕೊಂಡು ಮಾಡಲ್ಲ. ನೀವೆಲ್ಲ ನಮಗೆ ಒಂದು ದೇವ್ರ ರೂಪ ನೆನೆಸ್ಕೊಂಡು ನಾನು ಮಾಡ್ತಾ ಇರ್ತೀರೋ ಅಂತ ಇವ್ರದ್ದು ಇನ್ವರ್ನೆಸ್ ಆಗ್ತಾ ಇದೆ. ಇದಕ್ಕೆ ಮೇಲೆ ನಾನು ಏನು ನನ್ನಿಂದ ಮುಂದೆ ಬಂದಿರೋ ಏನೇನೋ ಎಲ್ಲ ಹೇಳಿದ್ದಾರೆ, ಅದೇ ನಾನು ಮನಸ್ಸು ಇಟ್ಟುಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಿ ಹೇಳ್ಕೊಂಡಿದ್ದೀನಿ. ಈ ನಡುವೆ ಸ್ವಲ್ಪ ಆಶ್ರಮಕ್ಕೆ ಸ್ವಲ್ಪ ಡೊನೇಷನ್ಗಳು, ಡಿವೋಟೀಸ್ಗಳು ಪಡಿಸೋ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಕಾರಣ ಏನು ನನಗೆ ಗೊತ್ತಾಗಲಿಲ್ಲ. ದಿವಸ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಇಲ್ಲಿ ಆಶ್ರಮಕ್ಕೆ ಆಕಾಶ ತುಂಬ ಐಶ್ವರ್ಯನೂ, ಸಮುದ್ರ ತುಂಬ ಐಶ್ವರ್ಯನ ಕೊಡಬೇಕಂತ ಕೇಳಿಕೊಂಡು ಎಲ್ಲರಿಗೆ ನಮಸ್ಕಾರ ಮಾಡ್ತೀನಿ. ಯೋಗೇಶ್ ಅವರಿಗೂ, ಯೋಗೇಶ್ ಅವ್ರ ಫ್ಯಾಮಿಲಿಗೂ ದೇವರು ಕೈ ಫುಲ್ಲಾಗಿ ಆರೋಗ್ಯನೂ, ಸಮುದ್ರ ಫುಲ್ಲಾಗಿ ಐಶ್ವರ್ಯನ ಕೊಡಬೇಕಂತ ಹೇಳ್ಕೊಂಡು ಈ ಸಂಭಾಷಣೆ ಮುಗಿಸ್ಕೊಳ್ತೀನಿ. ನಮಸ್ಕಾರ ಇವರಿಗೂ.
ಎತ್ತು ತಲೆ ಮೇಲೆ ಹುಡುಗಿನ ನೀನು ಮತ್ತೆ ಎತ್ತಬೇಕು ತಲೆನ. ಕರೆಂಟ್ ಪಾಸ್ ನೋಡ್ತೀನಿ ಐತಂಗಾರೆ